ವರ್ಷಗಳಿಂದ ಕೋಟ್ಯಾಂತರ ಜನ ಇಡೀ ದೇಶದಲ್ಲಿ ಕೂಲಿ ಕಾರ್ಮಿಕರಿರ್ಬೋದು, ಕೃಷಿ ಕಾರ್ಮಿಕರಿರ್ಬೋದು, ಅಥವಾ ಹಾಗೆ ನಿರುದ್ಯೋಗದಲ್ಲಿದ್ದಂಥ ಜನ ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿಯ ಅಸೆಟ್ ಕ್ರಿಯೇಟ್ ಆಗಿದೆ, ಪ್ರತಿಯೊಂದು ಹಳ್ಳಿಯಲ್ಲೂ ಆಗಿದೆ. ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಮಾಡಿದ್ದಾರೆ, ಎಲ್ಲ ರಾಜ್ಯದಲ್ಲೂ ಯಶಸ್ವಿಯಾಗಿ ಮಾಡಿದ್ದಾರೆ. ಪಕ್ಷಾತೀತವಾಗಿ ಯಾವುದೇ ಸರ್ಕಾರ, ಯಾವುದೇ ಪಕ್ಷದ ಸರ್ಕಾರ ಬಂದಾಗ್ಯೂ ಕೂಡ ಆ ಸರ್ಕಾರಗಳು ಅದರ ಫಲವನ್ನು ಪಡೆದಿದ್ದಾರೆ, ಆ ಜನ ಪಡೆದಿದ್ದಾರೆ. ಇದು ಹಿನ್ನೆಲೆ. ಆದರೆ ಈಗ ಇತ್ತೀಚೆಗೆ ಶ್ರೀ ಮೋದಿಯವರ ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಯಾವ ರಾಜ್ಯವನ್ನು ಕೂಡ ಕೇಳದೆ ಏನು ಫೆಡರಲ್ ಸ್ಟ್ರಕ್ಚರ್ ಇದೆ, ಒಕ್ಕೂಟದ ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ 258, 280 ಆರ್ಟಿಕಲ್ನಲ್ಲಿ ರಾಜ್ಯಗಳ ಜೊತೆಯಲ್ಲಿ ಚರ್ಚೆ ಮಾಡಬೇಕು, ಕೇಳಬೇಕು, ಅವರ ಅನುಮತಿಯನ್ನು ಪಡ್ಕೋಬೇಕು ಅಂತಕ್ಕಂಥ ನಮೂದನೆಯನ್ನ ಸಂವಿಧಾನದಲ್ಲಿ ಮಾಡಿದ್ದಾರೆ. ಆರ್ಟಿಕಲ್ 73ಕ್ಕೆ ಬದಲಾವಣೆಯನ್ನು ತರೋದರ ಮೂಲಕ ಸಂವಿಧಾನಾತ್ಮಕವಾಗಿ ಇದನ್ನು ಮಾಡಿದ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಆದರೆ ಇವರು ಏಕಾಏಕಿ ಈ ಒಂದು ಮಸೂದೆಯನ್ನೇ ತೆಗೆದು ಬೇರೊಂದು ಮಸೂದೆಯನ್ನು ತಂತರ್ತಕ್ಕಂಥ ಕೆಲಸವನ್ನು ಮಾಡಿದರು. ಒಂದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಮಾಡಿದಂಥ ತೀರ್ಮಾನವನ್ನು ಹಿಂದಕ್ಕೆ ತಗೊಳ್ಳೋದು ಮತ್ತು ಬೇರೊಂದು ರೂಪದಲ್ಲಿ ಅದನ್ನು ತರೋದು. ಬಹಳ ಮುಖ್ಯವಾಗಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕೂಡ ತೆಗೆದಿದ್ದಾರೆ. ಈ ದೇಶಕ್ಕೆ ಸ್ವತಂತ್ರ ತಂದು ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡು ಈ ದೇಶದ ಗ್ರಾಮೀಣ ಬದುಕು ಚೆನ್ನಾಗಾಗಬೇಕು, ಪಂಚಾಯಿತಿಯ ವ್ಯವಸ್ಥೆ ಆಗಬೇಕು, ನಮ್ಮೂರಿನ ಕೆಲಸ, ನಮ್ಮೂರಿನ ರಸ್ತೆ ಕಟ್ಟುವಂಥ ತೀರ್ಮಾನ, ಸೇತುವೆ ಕಟ್ಟುವಂಥ ತೀರ್ಮಾನ, ಶಾಲೆಯನ್ನು ಕಟ್ಟುವಂಥ ತೀರ್ಮಾನ, ಅಂಗನವಾಡಿ ಕಟ್ಟೋ ತೀರ್ಮಾನ ಡೆಲ್ಲಿಯಲ್ಲಿ ಆಗಬಾರ್ದು, ಬೆಂಗಳೂರಲ್ಲಿ ಆಗಬಾರ್ದು, ಅಲ್ಲೇ ಆಗಬೇಕು ಅಂತೇಳಿ ಕನಸು ಕಂಡಿದ್ದಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ಅವರಿಗೆ ಅಪಮಾನ ಮಾಡಿದ್ದಾರೆ. ಇದು ಏನೋ ಒಂದು ವ್ಯವಸ್ಥೆಯಲ್ಲಿ ಒಂದು ಹೆಸರನ್ನು ಬದಲಾವಣೆ ಮಾಡಿರ್ಬೋದು. ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದಾಕ್ಷಣಕ್ಕೆ ಒಂದು ರೀತಿಯಲ್ಲಿ ಅವರಿಗೆ ತೃಪ್ತಿ ತರಬಹುದು. ಆದರೆ ಇಡೀ ವಿಶ್ವ ಇದನ್ನು ಗಮನಿಸಿದೆ, ಇಡೀ ವಿಶ್ವ ಇದನ್ನು ಗಮನಿಸಿದೆ. ಯಾವ ಮಹಾತ್ಮ ಗಾಂಧಿ ದೇಶದ ಅಭಿವೃದ್ಧಿಗೆ ಸ್ವತಂತ್ರ ಹೋರಾಟ ಮಾಡಿ ಸ್ವತಂತ್ರ ತಂದುಕೊಟ್ರು, ಅವರನ್ನು ತೆಗೆದಿರೋದನ್ನು ಬರೀ ನೀವು ಅಂದ್ಕೊಂಡಿರ್ಬೋದು. ಭಾರತೀಯ ಜನತಾ ಪಾರ್ಟಿಯವರು ಇಡೀ ವಿಶ್ವ ಇದನ್ನು ಗಮನಿಸಿದೆ. ಯಾಕೆ ಅಂತ ಹೇಳಿದರೆ, ಈ ಒಂದು ಯೋಜನೆಯನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ನಾವೇನು ಮನ್ರೇಗಾ ಅಂತ ಕರಿತಿದ್ವಿ, ಅದನ್ನು ವಿಶ್ವ ಬ್ಯಾಂಕಿನವರು, ಅನೇಕ ವಿಶ್ವ ಮಟ್ಟದ ಸಂಸ್ಥೆಗಳು ಇದು ಒಂದು ಅತಿ ದೊಡ್ಡ ಉದ್ಯೋಗವನ್ನು ಕೊಡ್ತಕ್ಕಂಥ, ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಉದ್ಯೋಗವನ್ನು ಕೊಡುವಂಥ ಯೋಜನೆ ಬೇರೆ ಯಾವ ದೇಶದಲ್ಲೂ ಇಲ್ಲ, ಭಾರತದಲ್ಲಿದೆ ಅಂತೇಳಿ ಅದನ್ನು 2014ರಲ್ಲಿ ವರ್ಲ್ಡ್ ರಿಪೋರ್ಟಲ್ಲಿ ರೆಕಗ್ನೈಸ್ ಮಾಡಿದ್ದಾರೆ. ಇಡೀ ವಿಶ್ವದಲ್ಲಿ ಅಂಥದ್ದನ್ನು ನೀವು ಹೆಸರನ್ನು ತೆಗೆದು ಅದಕ್ಕೆಲ್ಲ ಕತ್ತರಿ ಹಾಕಿ ಜನರ ಬದುಕಿಗೆ ಕತ್ತರಿ ಹಾಕಿದ್ದಾರಲ್ಲ ಭಾರತೀಯ ಜನತಾ ಪಾರ್ಟಿಯವರು, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಈ ಕೆಲಸವನ್ನು ಇವತ್ತು ಮಾಡಿದೆ. ಹಾಗಾಗಿ
ಇವತ್ತು ಒಂದು ಸಂವಿಧಾನದ ವಿರುದ್ಧವಾದಂಥ ತೀರ್ಮಾನ ಮಾಡಿದಿರಿ, ಇನ್ನೊಂದು ನಿಮಗೆ ಬೇಕಾದಂಥ ತೀರ್ಮಾನಗಳನ್ನು ಇದರಲ್ಲಿ ಅಳವಡಿಸ್ಕೊಂಡಿದ್ದೀರಿ. ಏನು ಹೆಸರಿಟ್ಟಿದ್ದೀರಿ? ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಕ್ ಮಿಷನ್, VBG ರಾಮ್ಜಿ. ನಿಮಗೆ ರಾಮನ ಮೇಲೆ ಪ್ರೀತಿ ಇದೆ, ಅದು ಇರ್ಬೋದು, ಇರಲಿ, ನಾವೇನು ಬೇಡ ಅಂತ. ರಾಮ ಬರೀ ನಿಮಗಷ್ಟೇ ರಾಮ ಅಲ್ಲ, ರಾಮ ನಮಗೂ ಇದ್ದಾನೆ. ನಮ್ಮೂರಲ್ಲೂ ರಾಮನ ದೇವಸ್ಥಾನ ಇದೆ, ನಾವು ರಾಮನ ಪೂಜೆ ಮಾಡ್ತೀವಿ, ನೀವು ಅಷ್ಟೇ ರಾಮನ ಪೂಜೆ ಮಾಡೋದಲ್ಲ. ಆದ್ದರಿಂದ ಈ ತೀರ್ಮಾನ ಏನಿದೆಯಲ್ಲ, ಇದು ಜನವಿರೋಧಿ ತೀರ್ಮಾನ ಅನ್ನೋದನ್ನು ಇವತ್ತು ಹೇಳಬೇಕಾಗಿದೆ. ಇದರಲ್ಲಿ ಕಳೆದ 20 ವರ್ಷದಲ್ಲಿ ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ, ಕೋಟ್ಯಾಂತರ ಜನರಿಗೆ ಇದರಲ್ಲೇ ಜೀವನ ಮಾಡಿ ಬದುಕು ಕಟ್ಟತಕ್ಕಂಥದ್ದು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಹಾಗಾಗಿ ಇವತ್ತು ಅದಕ್ಕೆ ಸಂಚಕಾರ ಬಂದಿದೆ, ಅದಕ್ಕೆ ವಿರುದ್ಧವಾಗಿ ಈ ತೀರ್ಮಾನಗಳನ್ನು ತಂದಿದ್ದಾರೆ. ಒಂದು ಮಾತನ್ನು ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡೋದಕ್ಕೆ ಬಯಸ್ತೀನಿ. ಮಾನ್ಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳಿಗೆ, ಯಾವತ್ತು 2005ರಲ್ಲಿ ಮನಮೋಹನ್ ಸಿಂಗ್ ಅವರು ಈ ಬಿಲ್ಲನ್ನು ಇಂಟ್ರಡ್ಯೂಸ್ ಮಾಡಿ ಈ ಒಂದು ಅತಿ ದೊಡ್ಡ ಯೋಜನೆಯನ್ನು, ಪ್ರಪಂಚದಲ್ಲೇ ಅತಿ ದೊಡ್ಡ ಯೋಜನೆಯನ್ನು ತಂದಂಥ ಸಂದರ್ಭದಲ್ಲಿ ನೀವು ಭಾರತೀಯ ಜನತಾ ಪಾರ್ಟಿಯವರು ವಿರೋಧ ಮಾಡಿದ್ರಿ. ಅವತ್ತು ಈ ಬಿಲ್ಲನ್ನು ವಿರೋಧ ಮಾಡಿದ್ರಿ. ಇದು ನಿಮಗೆ ಜ್ಞಾಪಕ ಇರಲಿ, ಪಾರ್ಲಿಮೆಂಟಲ್ಲಿ ವಿರೋಧ ಮಾಡಿದ್ದು ಜ್ಞಾಪಕ ಇರಲಿ ಅಂತ ಹೇಳಿ ನಾನು ಅವರಿಗೆ ಜ್ಞಾಪಿಸೋದಕ್ಕೆ ಬಯಸ್ತೇನೆ.